ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಹಂಡಾಗೇನು ನೀಟ್ 2025 ಈಗ ರಿಸಲ್ಟ್ ಡೇಟ್ ಏನಾದರೂ ಎಕ್ಸ್ಟೆಂಡ್ ಆಗುತ್ತಾ, ಇಷ್ಟಕ್ಕೂ ನಮಗೆ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ, ಏನಾದರೂ ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ ಆದರೆ ಇದಾವ ಅಂತ ಹೇಳ್ಬಿಟ್ಟು ಸಾಕಷ್ಟು ಡೌಟ್ಸನ್ನು ಕೇಳ್ತಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಡೇಟ್ ಏನಾದರೂ ಎಕ್ಸ್ಟೆಂಡ್ ಆಗುತ್ತಾ, ಏನು ಕಥೆ, ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ಸ್ ಏನು, ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಮುಂದೆ ಬರುವಂತಹ ಎಲ್ಲ ರೀತಿಯ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ. ನೋಡಿ, ನೀವು ಈಗಾಗಲೇ ಸಹ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ. ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದ ಆದ್ಮೇಲೆ ಈಗ ನಿಮಗೆ ಬಂದ್ಬಿಟ್ಟು ಈಗ KE ಅವರು ಕೊಟ್ಟಿರುವಂತಹ ಸ್ಕೆಡ್ಯೂಲ್ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ ನಿಮಗೆ ಪ್ರಾವಿಷನಲ್ ರಿಸಲ್ಟ್ಸ್ ಬಂದ್ಬಿಟ್ಟು ಯಾವಾಗ ಬರಬೇಕು, ನಾಳೆ 11 ಗಂಟೆಗೆ ಬರುತ್ತೆ 1ನೇ ತಾರೀಕು. ಅದಾದ್ಮೇಲೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ್ಬಿಟ್ಟು 2ನೇ ತಾರೀಕು ಬರುತ್ತೆ. ಅಂಡ್ ಮತ್ತೆ ನೋಡಿ, ಚಾಯ್ಸ್ ಎಂಟ್ರಿನ ಮಾಡೋದಕ್ಕೆ ಯಾವಾಗ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ 4ನೇ ತಾರೀಕಿಂದ 7ನೇ ತಾರೀಕುವರೆಗೂ ಸಹ ಒಂದು ಚಾಯ್ಸ್ ಎಂಟ್ರಿಯನ್ನ ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು KE ಕಡೆಯಿಂದ ಅಪ್ಡೇಟ್ ಆದ್ರೆ ಮಾಡಿರುವಂತದ್ದು. ಬಟ್ ನಿಮ್ಗೂ ಸಹ ಗೊತ್ತಿದೆ ಏನಂತ ಅಂದ್ರೆ ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನೆಕ್ಸ್ಟ್ KE ಅವರು ಸಹ ಫಸ್ಟ್ ರೌಂಡ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಗೂ ಸಹ ಗೊತ್ತಿತ್ತು. ಬಟ್ ಇದರ ಬಗ್ಗೆ KE ಡೈರೆಕ್ಟರ್ ಕಡೆಯಿಂದಾನೆ ಒಂದು ಸ್ಪಷ್ಟನೆ ಸಿಕ್ತು. ಈಗ ಅವ್ರದ್ದು ರಿಸಲ್ಟ್ ಲೇಟ್ ಆಗ್ತಿರೋದ್ರಿಂದ ಯಾವುದೇ ತರದ ತೊಂದರೆ ಆದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಟ್ಟರು. ನಾವು ಬ್ಯಾಲೆನ್ಸ್ ಅನ್ನ ಮಾಡ್ತೀವಿ, ಯಾವುದೇ ತರದ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು KE ಡೈರೆಕ್ಟರ್ ಅವರು ತಿಳಿಸ್ಕೊಟ್ಟಿರೋದು. ಇವತ್ತು MCC ಕೌನ್ಸಿಲಿಂಗ್ ಅವರಿಗೆ ಇವತ್ತು ಡೇಟೆಡ್ 31/7/2025 ಇವತ್ತು ಒಂದು ಅಪ್ಡೇಟ್ ಆದ್ರೆ ಬಂದಿರುವಂತದ್ದು. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಅಲ್ಲಿ ಬಂದ್ಬಿಟ್ಟು ರಿಸಲ್ಟ್ ಡಿಕ್ಲರೇಷನ್ ಆಫ್ ರೌಂಡ್ 1 ಯಾವಾಗಿದೆ ಅಂತ ಅಂದ್ರೆ 6th ಆಗಸ್ಟ್ ಇದೆ. ಓಕೆನಾ? ಸೊ 6th ಆಗಸ್ಟ್ ಇರೋದ್ರಿಂದ ಈಗ ನೀವು ಸ್ಟೂಡೆಂಟ್ಸ್ ಅನ್ಕೋಬಹುದು, ನಮಗೆ ನೋಡಿದ್ರೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ್ಬಿಟ್ಟು 2ನೇ ತಾರೀಕು ಇದೆ ಅಲ್ವಾ, ಹಾಗಿದ್ರೆ 6ನೇ ತಾರೀಕು ಆಗಿದ್ಮೇಲೆ ನಮಗೆ ರಿಸಲ್ಟ್ಸ್ ಬರುತ್ತಾ ಏನು ಅಂತ ಅಂದ್ರೆ ಖಂಡಿತವಾಗ್ಲೂ ಸಹ ಇಲ್ಲ. ನಿಮಗೆ ಸದ್ಯಕ್ಕೆ ಯಾವುದೇ ತರದ ಡೇಟ್ ಎಕ್ಸ್ಟೆಂಡ್ ಆಗುವಂತ ಚಾನ್ಸಸ್ ಆದ್ರೆ 100% ಇಲ್ಲ. ನಿಮಗೆ ಯಾವ ರೀತಿ ಪ್ರೊಸೀಜರ್ ನಡೆಯುತ್ತೆ ಅಂತ ಅಂದ್ರೆ ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಈಗ ನಿಮಗೆ ನೋಡಿ ಪ್ರಾವಿಷನಲ್ ರಿಸಲ್ಟ್ಸ್ ಬಂದ್ಬಿಟ್ಟು ನಾಳೆ ಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ್ಬಿಟ್ಟು 2ನೇ ತಾರೀಕು ಅನೌನ್ಸ್ ಮಾಡ್ತಾರೆ. ಚಾಯ್ಸ್ ಎಂಟ್ರಿ ಡೇಟ್ ಏನಾದ್ರೂ ಎಕ್ಸ್ಟೆಂಡ್ ಆಗುವಂತಹ ಚಾನ್ಸಸ್ ಆದ್ರೆ ಇದೆ ಅಷ್ಟೇ. ಓಕೆನಾ? ಯಾಕಂತಂದ್ರೆ ಈಗ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ನೀವು ಅಬ್ಸರ್ವ್ ಮಾಡೋದಾದ್ರೆ KE ಅವರು ಕೊಟ್ಟಿರುವಂತಹ ನೋಟಿಫಿಕೇಶನ್ ಪ್ರಕಾರ ನಾವು ನೋಡೋದಾದ್ರೆ ಚಾಯ್ಸ್ ಎಂಟ್ರಿಗೆ ನೋಡಿ 4ನೇ ತಾರೀಕು ಅಂತ ಹೇಳಿದ್ರು. ಸೊ ಇದೇನಾದ್ರೂ ಒಂದು 2 days ಎಕ್ಸ್ಟೆಂಡ್ ಮಾಡಿದ್ರು ಅಂತಂದ್ರೆ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗುತ್ತೆ. ಓಕೆನಾ? ಎರಡರಲ್ಲೂ ಪಾರ್ಟಿಸಿಪೇಟ್ ಮಾಡುವಂತ ಸ್ಟೂಡೆಂಟ್ಸ್ ಗೆ ಚಾಯ್ಸ್ ಎಂಟ್ರಿಯಲ್ಲಿ ಒಂದು ಡಿಸಿಷನ್ಸ್ ಅನ್ನ ಈಸಿಯಾಗಿ ತಗೋಬಹುದಾಗಿರುತ್ತೆ. ಸೊ ಹಾಗಾಗಿ ಯಾವುದೇ ತರದ ಪ್ರಾಬ್ಲಮ್ ಆದ್ರೆ ಇಲ್ಲ ಅಂತ ಹೇಳ್ಬಿಟ್ಟು KE ಡೈರೆಕ್ಟರ್ ಕಡೆಯಿಂದಾನೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಸ್ಟೂಡೆಂಟ್ಸ್ ನೀವು ಯಾರು ನಿಮ್ಗೆ ಒಂದು ಪ್ರಾವಿಷನಲ್ ರಿಸಲ್ಟ್ಸ್ ಬರೋದಾಗ್ಲಿ ಇಲ್ಲ ಅಂತಂದ್ರೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರೋದಾಗ್ಲಿ ಲೇಟ್ ಆಗುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇಲ್ಲಿ KE ಅವರು ಕೊಟ್ಟಿರೋ ಪ್ರಕಾರ ಆನ್ ಟೈಮಿಗೆ ನಿಮ್ಗೆ ಪ್ರಾವಿಷನಲ್ ರಿಸಲ್ಟ್ಸ್ ಈಗ ನಾಳೆ 11 ಗಂಟೆ ಮೇಲೆ ಅಂತ ಹೇಳಿದಾರೆ. ಬೇಕಿದ್ರೆ ಅದರ ಒಂದು ಟೈಮಿಂಗ್ಸ್ ಏನಾದ್ರೂ ಚೇಂಜ್ ಆಗ್ಬೋದು, ಅಂದ್ರೆ 12 ಗಂಟೆಗೋ 2 ಗಂಟೆಗೋ ಈ ರೀತಿ ಬರ್ಬೋದು. ಅದನ್ನ ಬಿಟ್ರೆ ನಿಮ್ಗೆ ಡೇಟ್ ಆದ್ರೆ ಎಕ್ಸ್ಟೆಂಡ್ ಆಗುವಂತ ಯಾವುದೇ ಚಾನ್ಸಸ್ ಇಲ್ಲ. ಆತರ ಏನಾದ್ರು ಇದಿದ್ರೆ KE ಕಡೆಯಿಂದ ಈಗಾಗಲೇ ತಿಳಿಸ್ಕೊಡ್ತಿದ್ರು. ಬಟ್ ಇದುವರೆಗೂ ಸಹ ಯಾವುದೇ ತರದ ಅಪ್ಡೇಟ್ ಆದ್ರೆ ಇಲ್ಲ. ಅಂಡ್ ನೆಕ್ಸ್ಟ್ ಬಂದು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ್ಬಿಟ್ಟು 2ನೇ ತಾರೀಕು ಆದ್ರೆ ಕೊಡ್ತಾರೆ. ಓಕೆನಾ? ಈಗ ಮೊನ್ನೆ ಕೊಟ್ಟಿರುವಂತಹ ಸ್ಕೆಡ್ಯೂಲ್ ಅಲ್ಲಿ ನಾವು ನೋಡೋದಾದ್ರೆ KE ಅವರು ಕೊಟ್ಟಿರುವಂತಹ ಸ್ಕೆಡ್ಯೂಲ್ ಪ್ರಕಾರ ನೋಡೋದಾದ್ರೆ ಇದ್ರಲ್ಲಿ ಏನಾದ್ರೂ ಡೇಟ್ ಎಕ್ಸ್ಟೆಂಡ್ ಆಗುವಂತ ಚಾನ್ಸಸ್ ಇದೆ ಅಂತ ಅಂದ್ರೆ ಅದು ಓನ್ಲಿ ಚಾಯ್ಸ್ ಎಂಟ್ರಿ ಅಷ್ಟೇ. ಓಕೆನಾ? ಸೊ ಇದೊಂದನ್ನ ಚೆನ್ನಾಗಿ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ನೋಡಿ, ಇದು 2ನೇ ತಾರೀಕು ಆಗಿದ್ದ ಆದ್ಮೇಲೆ ಈಗ ಲಾಸ್ಟ್ ಇಯರ್ಸ್ ಎಲ್ಲ ಏನ್ ಮಾಡ್ತಿದ್ರು ಅಂತ ಅಂದ್ರೆ MCC ಕೌನ್ಸಿಲಿಂಗ್ ಎಲ್ಲಾನು ನೀಟಾಗಿ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿ ರಿಸಲ್ಟ್ ಬಂದಿದ್ದ ಆದ್ಮೇಲೆ ನೆಕ್ಸ್ಟ್ KE ಅವರು ರಿಸಲ್ಟ್ ಅನ್ನ ಕೊಡೋರು. ನಮ್ಮ ಒಂದು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನೆಕ್ಸ್ಟ್ ಡೇನೆ ಇಮಿಡಿಯೇಟ್ ಆಗಿ ಚಾಯ್ಸ್ ಎಂಟ್ರಿ ಅನ್ನ ಕೊಡೋರು. ಬಟ್ ಇಲ್ಲಿ 2 days ಟೈಮ್ ಅನ್ನ ತಗೊಂಡಿರುವಂತದ್ದು. ಯಾಕೆ ಅಂತಂದ್ರೆ ಎಲ್ಲರೂ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅಂತ ಅಂದ್ರೆ ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ರಿಸಲ್ಟ್ ಬಂದ್ಬಿಟ್ಟು 4ನೇ ತಾರೀಕು ಬರುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ಇಲ್ಲಿ 6ನೇ ತಾರೀಕು ಅಂತ ಹೇಳ್ಬಿಟ್ಟು ಇವತ್ತು ಒಂದು ಅಪ್ಡೇಟ್ ಆದ್ರೆ ಬಂದಿರುವಂತದ್ದು. ಸೊ ಹಾಗಾಗಿ ನೀವು ಕೇಳ್ತಿದ್ರ ಡೇಟ್ ಏನಾದ್ರು ಎಕ್ಸ್ಟೆಂಡ್ ಆಗುತ್ತಾ ಏನ್ ಕತೆ ಅಂತ ಹೇಳ್ಬಿಟ್ಟು. ಡೇಟ್ ಎಕ್ಸ್ಟೆಂಡ್ ಆಗುವಂತ ಚಾನ್ಸಸ್ ಯಾವುದೂ ಸಹ ಇಲ್ಲ ನಿಮ್ಗೆ ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೆ. ಇದ್ರ ಬಗ್ಗೆ KE ಡೈರೆಕ್ಟರ್ ಕಡೆಯಿಂದ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ನಾವು ಬ್ಯಾಲೆನ್ಸ್ ಮಾಡ್ತೀವಿ, ಯಾವುದೇ ತರದ ಪ್ರಾಬ್ಲಮ್ ಆದ್ರೆ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೇನೆ ನಿಮ್ಗೆ ಅದೊಂದು ರೀಸನ್ ಗೆನೆ ಯಾವಾಗ ಜುಲೈ 29ನೇ ತಾರೀಕು ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಸಂಜೆ 5 ಗಂಟೆಗೆ ಲಿಂಕ್ ಕ್ಲೋಸ್ ಮಾಡಿರೋದು ಸಹ ಅದಕ್ಕೇನ. ಓಕೆನಾ? ಅದೊಂದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈಗ ನಿಮಗೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ್ಬಿಟ್ಟು ಯಾವಾಗ ಬರುತ್ತಾ, ನಾಳೆ 11 ಗಂಟೆ ಮೇಲೆ ಬರುತ್ತಾ. ಅಂಡ್ ಒನ್ ಥಿಂಗ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ನೆಕ್ಸ್ಟ್ ಡೇ ಇಮಿಡಿಯೇಟ್ ಆಗಿ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಪ್ರಾವಿಷನಲ್ ರಿಸಲ್ಟ್ಸ್ ಅನ್ನ ಯಾಕೆ ಕೊಟ್ಟಿದ್ದಾರೆ, ಏನಕ್ಕೆ ಹೊಸದಾಗಿ ತಂದಿದ್ದಾರೆ ಅಂತ ಅಂದ್ರೆ ಸಿಂಪಲ್ ಇಷ್ಟೇ ನೋಡಿ. ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತಾ, ನೀವು ಸ್ಟೂಡೆಂಟ್ಸ್ ಎಲ್ಲರೂ ಚೆಕ್ ಮಾಡ್ಕೋತೀರಾ. ಈಗ ಯಾವ್ದಾದ್ರು ಸ್ಟೂಡೆಂಟ್ ಏನಾದ್ರೂ ಸಹ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ರೆ ರಿಸಲ್ಟ್ ಬಂದಾಗ KE ಕಡೆಯಿಂದ ಏನಾದ್ರೂ ತೊಂದರೆ ಆಗಿದ್ರೆ ಅವರ ಒಂದು ಕ್ಯಾಟಗರಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ರಿಸಲ್ಟ್ ಅಲಾಟ್ಮೆಂಟ್ ಆಗೋದ್ರಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಆಗಿರೋದಾಗಿರ್ಬೋದು, ಆತರ ಏನಾದ್ರೂ KE ಕಡೆಯಿಂದ ಮಿಸ್ಟೇಕ್ಸ್ ಇದ್ರೆ ಸ್ಟೂಡೆಂಟ್ಸ್ ರಿಪೋರ್ಟ್ ಮಾಡೋದು KE ಅವ್ರಿಗೆ ಗೊತ್ತಾಗುತ್ತಲ್ವಾ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ KE ಅವರು ಅದನ್ನ ಸರಿಪಡಿಸ್ಕೊಂಡು ನೆಕ್ಸ್ಟ್ ಡೇಗೆ ಕರೆಕ್ಟ್ ಆಗಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಯಾವ ರೀತಿ ಅಂತಂದ್ರೆ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ನಿಮ್ಗೆ ಕ್ಯಾಟಗರಿ ಅಲಾಟೆಡ್ ಬಂದು SC ಅಥವಾ ST ಇರುತ್ತೆ, ಅಲ್ಲಿ ನಿಮಗೆ ಫೀಸ್ ಜಾಸ್ತಿ ತೋರಿಸೋದು. ಇಲ್ಲ ಕ್ಯಾಟಗರಿ ಅಲಾಟೆಡ್ ಬಂದು ನಿಮ್ದು SNQ ಕೋಟಾ ಇರುತ್ತೆ, ಅಲ್ಲಿ ಫೀಸ್ ಬಂದು ಜಾಸ್ತಿ ತೋರಿಸೋದು. ಈ ರೀತಿ ಏನಾದ್ರು ಮಿಸ್ಟೇಕ್ಸ್ ಆದಾಗ ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲೇ ಸಹ ನಾವೆಲ್ಲ ಪಾಯಿಂಟ್ ಔಟ್ ಅನ್ನ ಮಾಡಿದ್ವಿ. ಯಾಕೆ SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್
ಅಲಾಟ್ಮೆಂಟ್ ಆದ್ಮೇಲೆ ಇಷ್ಟು ಫೀಸನ್ನ ತೋರಿಸಬಾರ್ದು ಅಂತ ಹೇಳ್ಬಿಟ್ಟು. ಸೊ ಆ ತರ ಏನಾದ್ರು ಪ್ರಾಬ್ಲಮ್ಸ್ ಹೊಸದಾಗಿ ಕ್ರಿಯೇಟ್ ಆಗಿ ಅದರ ಪ್ರಾಬ್ಲಮ್ಸ್ ಏನಾದ್ರು ಗೊತ್ತಾದಾಗ ಪ್ರಾವಿಷನಲ್ ರಿಸಲ್ಟ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅವಾಗ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಗೆ ಯಾವುದೇ ತರದ ಪ್ರಾಬ್ಲಮ್ ಆಗದೆ ಇರ್ಲಿ ಅನ್ನೋಂತಹ ರೀಸನ್ಗೆ ಅಷ್ಟೇ. ಸೊ ನಿಮ್ಗೆ ನಾಳೆ ಬಂದ್ಬಿಟ್ಟು ಟೆಂಪ್ರರಿ ರಿಸಲ್ಟ್ಸ್, ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುತ್ತೆ. ಓಕೆನಾ. ಸೊ ಸದ್ಯಕ್ಕಂತೂ ಯಾವುದೇ ತರದ ಡೇಟ್ ಎಕ್ಸ್ಟೆಂಡ್ ಬಗ್ಗೆ ಯಾವುದೂ ಅಪ್ಡೇಟ್ಸ್ ಆದ್ರೆ ಇಲ್ಲ, ಆಗುವಂತ ಚಾನ್ಸಸ್ ಸಹ ಇಲ್ಲ. ಏನಾದ್ರೂ ಎಕ್ಸ್ಟೆಂಡ್ ಆಗುವಂತದ್ದು ಇದೆ ಅಂತಂದ್ರೆ ಅದನ್ನ ಬೇಕಿದ್ರೆ ಚಾಯ್ಸ್ ಎಂಟ್ರಿಯಲ್ಲಿ ಅವ್ರು ಅದನ್ನ ಏರುಪೇರಾದ್ರೆ ಮಾಡ್ಕೋತಾರೆ. ಬೇರೆ ಕೌನ್ಸಿಲಿಂಗ್ ರಿಲೇಟೆಡ್ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.